ನ್ಯೂಸ್ಗೆ ಸ್ವಾಗತ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಜಯ ಕರ್ನಾಟಕ ಆಟೋ ನಿಲ್ದಾಣ ಹಾಗೂ ಎಟಿಸಿಎಂ ವಿಂಗ್ಸ್ ಆಸ್ಪತ್ರೆ ಆಟೋ ನಿಲ್ದಾಣದಲ್ಲಿ ಆಟೋ ಚಾಲಕರ ವತಿಯಿಂದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭವ್ಯವಾಗಿ ಆಚರಿಸಲಾಯಿತು. ಇದಲ್ಲದೆ ಎಲ್ಲ ಆಟೋ ಚಾಲಕ ನಿಲ್ದಾಣಗಳಲ್ಲಿ ಧ್ವಜಾರೋಹಣ ನೆರವೇರಿಸಿ ಸಿಹಿ ಹಂಚುವ ಮೂಲಕ ದೇಶಭಕ್ತಿ ಮೆರೆದರು. ಈ ಸಂದರ್ಭದಲ್ಲಿ ಗಣ್ಯರು ಹಾಗೂ ಅನೇಕ ಆಟೋ ಚಾಲಕರು ಉಪಸ್ಥಿತರಿದ್ದು ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಏಕತಾ, ದೇಶಪ್ರೇಮ ಹಾಗೂ ಸಾಮಾಜಿಕ ಜಾಗೃತಿಯ ಸಂದೇಶವನ್ನು ಹಂಚಿಕೊಳ್ಳಲಾಯಿತು. ಇಕೆವಿ ಸುರೇಶ್ ಕುಮಾರ್, ಜೆ ಮಂಜುನಾಥ್, ಮುಸ್ತಾಕ್, ಎಂಟಿಎಲ್, ಮಂಜು, ಬಾಬು, ಸುಧಾಕರ್, ಪಿ ಅಸ್ಲಂ, ನದೀಂ, ನಿಖಿಲ್, ಹರೀಶ್, ಎಂ ಶಿವ ಇನ್ನು ಹಲವು ಆಟೋ ಚಾಲಕರು ಭಾಗವಹಿಸಿದ್ರು. ಪಡ್ಕೊಂಡವೇಣ बोलो भारत माता के जय, बोलो भारत माता के जय, बोलो भारत माता के जय, महात्मा गांधी जी के जय, महात्मा गांधी जी के जय. जन गण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड़ उत्कल गंगा विंध्य हिमाचल यमुना भारत भाग्य विधाता. जय हे जय हे जय हे जय 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 जय. बोलो भारत माता के जय, बोलो भारत माता के जय, बोलो भारत माता के जय, महात्मा गांधी जी के जय, महात्मा गांधी जी के जय. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕೋಲಾರ ನಗರದ ಹೊಸ ಬಸ್ ನಿಲ್ದಾಣದ ಬಳಿ ಇರತಕ್ಕಂಥ ಜಯ ಕರ್ನಾಟಕ ಆಟೋ ನಿಲ್ದಾಣದಲ್ಲಿ ಇವತ್ತು ಅತಿ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತು 79ನೇ ಸ್ವಾತಂತ್ರ್ಯ ದಿನಾಚರಣೆ. ಆದರೆ ನಮಗೆ ಸ್ವಾತಂತ್ರ್ಯ ಕೊಡಬೇಕಾದ್ರೆ ಬ್ರಿಟಿಷರು ನಮ್ಮ ಮೇಲೆ 200 ವರ್ಷ ದಬ್ಬಾಳಿಕೆಯನ್ನು ಮಾಡಿರ್ತಾರೆ. 200 ವರ್ಷದ ದಬ್ಬಾಳಿಕೆಯನ್ನು ನಮ್ಮ ರಾಷ್ಟ್ರದ ಜನತೆ ವಿರೋಧ ಮಾಡಿ ಅನೇಕ ಜನ ಯುದ್ಧಗಳು, ಅನೇಕ ಜನ ತ್ಯಾಗ ಬಲಿದಾನ, ಅವರ ತ್ಯಾಗ ಬಲಿದಾನದಿಂದ ಮಾತ್ರ ಇವತ್ತು ನಮಗೆ ಸ್ವಾತಂತ್ರ್ಯ ದೊರಕಿದೆ. ಇವತ್ತು ನಾವು ದೇಶದಲ್ಲಿ ಸ್ವಾತಂತ್ರ್ಯದ ಗಾಳಿಯನ್ನು ಏನಾದರೂ ತಗೊಳ್ತಾ ಇದ್ದೀವಿ ಅಂದರೆ ಈ ದೇಶಕ್ಕೆ ಅವರು ಅರ್ಪಿಸ್ತಕ್ಕಂಥ ತಮ್ಮ ತ್ಯಾಗ ಬಲಿದಾನಗಳ ಫಲ ಇದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಅದೇ ರೀತಿ ತ್ಯಾಗ ಬಲಿದಾನಗಳು ಯಾಕೆ ಮಾಡಿದ್ರು ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ರು ಎಲ್ಲ ಒಗ್ಗಟ್ಟಾಗಿದ್ದು ಭಾವೈಕ್ಯತೆಯಿಂದ ಜೀವನ ಮಾಡಬೇಕು, ಸ್ವತಂತ್ರ ಜೀವನ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮ ಹಿರಿಯರು ಇವತ್ತು ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದ್ದಾರೆ. ಆ ಸ್ವಾತಂತ್ರ್ಯವನ್ನ ನಾವು ಮತ್ತಷ್ಟು ಇನ್ನೊಂದು ವಿದ್ಯಾಪನ ಮಾಡಬೇಕು ಅಂದ್ರೆ ನಾವು ಸಹ ಬಲಿಷ್ಠ ಭಾರತವನ್ನು ಕಟ್ಟಿ ಸ್ವಾಭಿಮಾನದಿಂದ ಬೆಳೆದು ಅದೇ ರೀತಿ ಒಂದು ಸಾಮ್ರಾಜ್ಯಕ್ಕೆ, ಭಾರತದ ಸಾಮ್ರಾಜ್ಯಕ್ಕೆ ಸಾರ್ವಭೌಮತೆಯನ್ನು ಕೊಡೋದಕ್ಕೆ ನಾವೆಲ್ಲ ಶ್ರಮಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಆಟೋ ಚಾಲಕರು ಇಲ್ಲಿ ಏನು ಈ ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಗೆಲ್ರಿಗೂ ಶುಭಾಶಯಗಳು. ಮತ್ತು ಇದರಲ್ಲಿ ಪ್ರಯಾಣ ಮಾಡುವಂಥ ಎಲ್ಲ ಪ್ರಯಾಣಿಕರಿಗೂ ಶುಭವನ್ನು ಹಾರೈಸ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರಿಗೂ 79ನೆಯ ಸ್ವಾತಂತ್ರ್ಯದ ಶುಭಾಶಯಗಳು. ಎಲ್ಲರೂ ನಮ್ಮ ಆಟೋ ಚಾಲಕರು ಈ ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಎಲ್ಲರಿಗೂ ಒಳ್ಳೇದಾಗಲಿ. ಆಟೋ ಚಾಲಕರಿಗೋಸ್ಕರ ETCM ಹಾಸ್ಪಿಟ್ಲಲ್ಲಿ ಮತ್ತು ಆರ್ಟ್ಗೆ ವೈದ್ಯಕೀಯ ತಪಾಸಣೆ ಮಾಡಿಸ್ತಾ ಇದ್ದೀರಿ. ಉಚಿತವಾಗಿ ಎಲ್ಲ ನಮ್ಮ ಡ್ರೈವರ್ ಚಾಲಕರು ತಗೊಳ್ಬೇಕು. ಅದಕ್ಕೊಂದು ಕಿಟ್ ಒಂದು ಕೊಡ್ತೀರಿ, ಫಸ್ಟ್ ಏಡ್ ಕಿಟ್ ಒಂದು ಕೊಡ್ತೀರಿ. ಎಲ್ಲರೂ ಅದನ್ನು ನೋಂದಾಯಿಸ್ಕೊಂಡು ಎಲ್ಲ ಇದು ಮಾಡಿಸ್ಕೊಬೇಕು. ಭಾರತದಲ್ಲಿ ಎಲ್ಲ ಆಟೋ ಚಾಲಕರು ಅವರವರ ಅಧಿಕೃತ ಆಟೋ ನಿಲ್ದಾಣಗಳಲ್ಲಿ ಧ್ವಜಾರೋಹಣವನ್ನು ಎಲ್ಲರೂ ಸ್ವಾತಂತ್ರ್ಯ ದಿನಾಚರಣೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶುಭಾಶಯ. ಘಾತದಿಂದ ಮರಣವನ್ನು ಹೊಂದ್ತಾ ಇದ್ದಾರೆ. ಇದು ಅತಿ ಹೆಚ್ಚು ಹಾಸನ ಜಿಲ್ಲೆ, ತುಮಕೂರು ಜಿಲ್ಲೆ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಂದಿದ್ದು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇದು ವಾಡಿಕೆಯಾಗಿ ಬಂದ್ಬಿಟ್ಟಿದೆ.
ಹಾಗಾಗಿ ಉಚಿತವಾಗಿ ಹೃದಯ ತಪಾಸಣೆ ಅಂದರೆ ಬರೀ ತೋರಿಸ್ಕೊಳ್ಳೋದಲ್ಲ, ECG ಇಂದ ಹಿಡಿದು ಎಕೋ ಇಂದ ಹಿಡಿದು ಅದಕ್ಕೆ ಉಚಿತವಾಗಿ ಮಾಡ್ಕೊಡೋದಕ್ಕೆ ನಾವು ನಮ್ಮ ತ್ರಿಚಕ್ರ ವಾಹನ ಚಾಲಕರ ಸಂಘ ನಿರ್ಧಾರ ಮಾಡಿದೆ. ETCM ವಿಂಗ್ಸ್ ಆಸ್ಪತ್ರೆಯಲ್ಲಿ ಅದು ಮಾಡೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ. ಆಟೋ ಚಾಲಕರು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರತಕ್ಕಂಥ ಅವರು ನೋಂದಣಿ ಮಾಡ್ಕೋಬೇಕು. ಒಂದು ವಾರದೊಳಗಾಗಿ ಅದನ್ನು ನೋಂದಣಿ ಮಾಡಿಕೊಂಡ್ರೆ ನಿಮ್ಗೆಲ್ರಿಗೂ ಉಚಿತವಾಗಿ ಆವತ್ತಿನ ದಿನ ತಪಾಸಣೆಯನ್ನು ಮಾಡ್ತೇವೆ. ಜೊತೆಗೆ ಒಂದು ಆಕ್ಸಿಡೆಂಟ್ ಕಿಟ್ ಅನ್ನು ಕೊಟ್ಟು ನಿಮಗೆ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ಇದನ್ನ ಉಪಯೋಗಿಸ್ಕೋಬೇಕು ಅಂದ್ರೆ ನೀವು ಆವತ್ತಿನ ದಿನ ಬಂದ್ರೆ ಆಗೋದಿಲ್ಲ, ಮೊದಲೇ ನೀವು ನೋಂದಾಯಿಸ್ಕೋಬೇಕು. ಅದಕ್ಕೆ ನಂಬರ್ಗಳು ಕೊಟ್ಟಿದ್ದಾರೆ, ನಮ್ಮ ಮಂಜು ಅದಕ್ಕೆಲ್ಲ ಹೇಳ್ತಾನೆ. ತಾವೆಲ್ಲರೂ ಬಂದು ತಮ್ಮ ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡು ಮತ್ತು ಒಂದು ಫೋಟೋವನ್ನ ಕೊಟ್ಟು ಅದನ್ನ ನೋಂದಣಿ ಮಾಡಿಸ್ಕೊಂಡಿದ್ದೆ ಆದ್ರೆ ಆವತ್ತಿನ ದಿನ ನಿಮಗೆ ಎಷ್ಟು ಜನ ನೋಂದಣಿ ಮಾಡಿಸ್ಕೊಂಡಿರ್ತಾರೋ ನಮ್ಮ ಆಟೋ ಚಾಲಕರು ಅಷ್ಟು ಜನಕ್ಕೂ ಸಹ ಉಚಿತವಾಗಿ ತಪಾಸಣೆಯನ್ನು ಮಾಡಿಸ್ತೀವಿ. ಅದೇ ರೀತಿ ಅವ್ರಿಗೇನಾದ್ರೂ ಕಾಯಿಲೆ ಕಂಡು ಬಂದಲ್ಲಿ ಹೃದಯ ತಪಾಸಣೆ ಆದ್ಮೇಲೆ ಹಾರ್ಟ್ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಇನ್ನೊಂದಿದೆ ಅಂದಾಗ ನಾವು ಚಿಕಿತ್ಸೆಗೂ ಸಹ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೀವಿ. ಚಿಕಿತ್ಸೆಯನ್ನು ಸಹ ರಿಯಾಯಿತಿ ದರದಲ್ಲಿ ಸರ್ಕಾರದ ವತಿಯಿಂದನೇ ಮಾಡಿಸೋದಕ್ಕೂ ಸಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಚಾಲಕರು ಇದನ್ನು ನೋಂದಣಿ ಮಾಡಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ.